ಇವತ್ತು ಜಮ್ಮು ಕಾಶ್ಮೀರದ ಕಣಿವೆಯಲ್ಲಿ ದೊಡ್ಡ ಅನಾಹುತ ನಡೆದು ಹೋಗಿದೆ. ಕಣಿವೆಗೆ ಸೀದಾ ಸೇನಾ ವಾಹನ ಉರುಳಿ ಬಿದ್ದು 10 ಸೈನಿಕರು ದುರ್ಮರಣ ಹೊಂದಿದ್ದಾರೆ. 21 ಯೋಧರನ್ನ ಸೇನಾ ವಾಹನ ಹೊತ್ತೊಯ್ತಾ ಇತ್ತು. ಈ ಸಂದರ್ಭದಲ್ಲಿ ಕಂದಕಕ್ಕೆ ಪಲ್ಟಿಯಾಗಿ ಬಿದ್ದಿದೆ. ಜಮ್ಮು ಕಾಶ್ಮೀರದ ದೋಡಾದಲ್ಲಿ ಕಂದಕಕ್ಕೆ ಸೇನಾ ವಾಹನ ಉರುಳಿ ಬಿದ್ದಿದೆ. ಎತ್ತರದ ಪೋಸ್ಟ್ ಕಡೆಗೆ ಹೋಗ್ತಾ ಇದ್ದಂತಹ ವೇಳೆ ನಿಯಂತ್ರಣ ತಪ್ಪಿ ಇಲ್ಲಿ ಪಲ್ಟಿ ಆಗಿರುವಂಥದ್ದು. ಸುಮಾರು 200 ಅಡಿ ಆಳದ ಕಂದಕಕ್ಕೆ ಸೇನಾ ವಾಹನ ಉರುಳಿ ಬಿದ್ದಿದೆ. ಇದರಲ್ಲಿ 10 ಜನ ಸೈನಿಕರು ಸ್ಥಳದಲ್ಲೇ ಸಾವನ್ನಪ್ಪಿದರೆ 11 ಸೈನಿಕರಿಗೆ ಗಂಭೀರ ಗಾಯಗಳಾಗಿ ಈಗ ಅವರೆಲ್ಲರನ್ನೂ ಕೂಡ ಭದೇರ್ವಾ ಉಪಜಿಲ್ಲಾ ಆಸ್ಪತ್ರೆಗೆ ಈಗ ದಾಖಲು ಮಾಡಲಾಗಿದೆ. ಆ ಕಂದಕವನ್ನು ಗಮನಿಸ್ತಾ ಇದ್ದೀರಿ. ಅತ್ಯಂತ ಕಿರಿದಾದಂತಹ ಪ್ರದೇಶ, ಜೊತೆಗೆ ಅಂಥ ಹೈ ಆಲ್ಟಿಟ್ಯೂಡ್ ಜಾಗಕ್ಕೆ ತೆರಳುವಂತಹ ಸಂದರ್ಭದಲ್ಲಿ ತುಂಬ ಜಾಗರೂಕರಾಗಿರಬೇಕು. ಆದರೆ ಆ ಟೆರೇನ್ ಅಷ್ಟು ಟಫ್ ಆಗಿದ್ದರೂ ಕೂಡ ಸೈನಿಕರು ಅಲ್ಲಿ ತಲುಪಲೇಬೇಕು ದೇಶ ಸೇವೆಗಾಗಿ. ಹೀಗಾಗಿ ಅಂಥ ಸಂದರ್ಭದಲ್ಲಿ ಸೇನಾ ವಾಹನ 200 ಅಡಿ ಆಳದ ಕಂದಕಕ್ಕೆ ಉರುಳಿ ಬಿದ್ದು ಈ ಒಂದು ದುರಂತದಲ್ಲಿ 10 ಜನ ಸೈನಿಕರು ಸಾವನ್ನಪ್ಪಿದ್ದಾರೆ. ಎತ್ತರದ ಪೋಸ್ಟ್ ಕಡೆಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಸೇನಾ ವಾಹನ ನಿಯಂತ್ರಣ ತಪ್ಪಿ 200 ಅಡಿ ಆಳದ ಕಂದಕಕ್ಕೆ ಬಿದ್ದಿದೆ. ಕಿರಿದಾದಂಥ ಜೊತೆಗೆ ಕಡಿದಾದಂತಹ ಪ್ರದೇಶದಲ್ಲಿ ಸಂಚರಿಸ್ತಾ ಇರುವಂತಹ ಸಂದರ್ಭದಲ್ಲಿ ದುರಂತ ಸಂಭವಿಸಿದೆ. ಸೊ ಸೀದಾ ಯಾವಾಗ ಈ ಸೇನಾ ವಾಹನ 200 ಅಡಿ ಆಳದ ಕಂದಕಕ್ಕೆ ಬಿತ್ತೋ ಈ ಒಂದು ದುರಂತದಲ್ಲಿ 10 ಜನ ಸೈನಿಕರು ಸಾವನ್ನಪ್ಪಿದ್ರೆ ಸುಮಾರು 11 ಜನ ಈಗ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅವರನ್ನು ಭದೇರ್ವಾ ಜಿಲ್ಲೆಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸೊ ಆ ಆಸ್ಪತ್ರೆಯಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಮುಂದುವರೆದಿದೆ. 21 ಜನ ಸೈನಿಕರು ತೆರಳುತ್ತಾ ಇದ್ರು. ಈ ವಾಹನದಲ್ಲಿ ತೆರಳುತ್ತಾ ಇರುವಂತಹ ಸಂದರ್ಭದಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ, ಕಂಟ್ರೋಲ್ ತಪ್ಪಿ ಸೀದಾ ಕಂದಕಕ್ಕೆ ಬಿದ್ದಿದೆ. ಅದು ದೊಡ್ಡ ದುರಂತ ಇದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.